ಇವತ್ತು ಏನು ಪ್ರಾಸಿಕ್ಯೂಷನ್ನು ಆದೇಶನ ಹೈಕೋರ್ಟ್ ಎತ್ತಿ ಹಿಡಿದಿದೆ ಅದು ಸಿದ್ದರಾಮಯ್ಯವ್ರಿಗೆ ಒಂದು ರೀತಿಯಲ್ಲಿ ಹಿನ್ನಡೆ. ಆದರೆ ಸಿದ್ದರಾಮಯ್ಯವರು ಒಬ್ಬ ಮಾಸ್ ಲೀಡರ್. ಇಡೀ ಎಲ್ಲ ಅಹಿಂದ ವರ್ಗ ಅಂತಲ್ಲ, ಎಲ್ಲ ಬಡ ಜನರ ಪರವಾದಂಥ ಒಂದು ಸರ್ಕಾರನ ಕೊಡೋದಕ್ಕೆ ತುಂಬಾ ಪ್ರಯತ್ನ ಪಟ್ಟಿರೋಂಥ ಒಬ್ಬ ಧೀಮಂತ ನಾಯಕ. ಅದರಲ್ಲಿ ಎರಡು ಮಾತಿಲ್ಲ. ಎಲ್ಲರೂ ಕೂಡ ಯಾವುದೇ ಕ್ಯಾಸ್ಟ್ ಅಂತಲ್ಲ, ಎಲ್ಲ ವರ್ಗದ ಜನ ಕೂಡ ಒಪ್ಕೊಳ್ಳೋ ಅಂಥ ಒಂದು ವ್ಯಕ್ತಿತ್ವ ಸಿದ್ದರಾಮಯ್ಯವ್ರದ್ದು. ಹಾಗಾಗಿ ಅವ್ರಿಗೆ ನೇರವಾಗಿ ಅವರು ಭಾಗಿಯಾಗಿದ್ದಾರೋ ಇಲ್ವೋ, ಆದರೂ ಕೂಡ ಅವರ ವಿರುದ್ಧವಾಗಿ ಈ ಒಂದು ಕಪ್ಪು ಚುಕ್ಕೆ ಇಲ್ಲದಲ್ಲಿ ಆಡಳಿತ ಮಾಡಿದಂಥವ್ರಿಗೆ ಇವತ್ತು ಈ ಒಂದು ಕಪ್ಪು ಚುಕ್ಕೆ ಬಂದಿದೆ. ಆದರೆ ಇಡೀ ಮಂತ್ರಿಮಂಡಲನ ಮತ್ತು ಇಡೀ ಅವರ ಪಕ್ಷದ ಎಲ್ಲರೂ ಕೂಡ ಅವರೊಟ್ಟಿಗೆ ನಿಂತಿದ್ದಾರೆ. ಈಗ ಹೈಕೋರ್ಟ್ ಆದೇಶ ಮಾಡಿದ್ಮೇಲೆ ರಾಜ್ಯಪಾಲರು ಆದೇಶದ ಪ್ರಕಾರ ಹೈಕೋರ್ಟ್ ಆದೇಶನ ಎತ್ತಿಡಿದಿದೆ. ಹಾಗಾಗಿ ಹೈಕೋರ್ಟ್ ಆದೇಶದಂತೆ ಅವರು ಮುಂದಿನ ನಡೆ ಅವರು ತೀರ್ಮಾನ ಮಾಡ್ತಾರೆ. ಒಂದು ರಾಜೀನಾಮೆ ಕೊಡ್ಬೋದು, ಇಲ್ಲಾಂದರೆ ಇಡೀ ಎಲ್ಲ ಮಂತ್ರಿಮಂಡಲ ಅವರೊಟ್ಟಿಗೆ ನಿಂತು ಅದನ್ನು ಕಾನೂನಾತ್ಮಕ ಹೋರಾಟ ಮಾಡ್ಬೋದು. ಎರಡು ರೀತಿಯಲ್ಲಿ ಅವರಿಗೆ ಮುಂದೆ ಜಯ ಸಿಗುತ್ತೆ ಅನ್ನೋದು ನಂಬಿಕೆ ಇದೆ. ಬಟ್ ಈ ರೀತಿ ಒಂದು ಬೆಳವಣಿಗೆ ಆಗಿರೋದು ದುರದೃಷ್ಟ. ಮೊದಲನೇದಾಗಿ ಸಹ ನಾವು ಸಾರ್ವಜನಿಕರು ನ್ಯಾಯಾಂಗದ ಒಂದು ಏನು ತೀರ್ಪಿದೆ ಅದನ್ನು ನಾವು ಪ್ರಥಮವಾಗಿ ನಾವು ಗೌರವಿಸಬೇಕು. ಅದ್ರ ಜೊತೆಗೆ ಇದರಲ್ಲಿ ರಾಜ್ಯಪಾಲರು ಕೆಲವೊಂದು ವಿಷಯಗಳಲ್ಲಿ ಅವರ ಇದನ್ನು ಮೀರಿ ನಡೆತಿದ್ದಾರಂಥ ಒಂದು ಮೇಲ್ನೋಟಕ್ಕೆ ಕಂಡುಬರುತ್ತೆ. ಅವರು ಕೂಡ ಆಡಳಿತ ಪಕ್ಷಕ್ಕೆ ಒಂದು ಉತ್ತಮವಾದ ಆಡಳಿತ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ತಪ್ಪುಕಂಡಲ್ಲಿ ಅದನ್ನು ಅವರು ಹೇಳೋಂಥ ಸಹಜ ಇರುತ್ತೆ. ಆದರೆ ನಾನು ಸಾರ್ವಜನಿಕನಾಗಿ ಹೇಳೋದಾದರೆ ಸಿದ್ದರಾಮಯ್ಯನವರು ಇದರಲ್ಲಿ ತಪ್ಪು ಮಾಡಿದ್ದೇ ಆಗಿದ್ದರೆ ಅವರು ಅದಕ್ಕೆ ಬದ್ಧರಾಗಿರಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ರಾಜ್ಯದ ಒಬ್ಬ ದಿಟ್ಟ ರಾಜಕಾರಣಿ. ಎಲ್ಲ ವರ್ಗದವರನ್ನು ಸಮಾನವಾಗಿ ತೆಗೆದುಕೊಂಡು ಹೋಗುವ ಮೂಲಕ ಇಡೀ ದಕ್ಷಿಣ ಭಾರತದಲ್ಲಿ ಉತ್ತಮ ಆಡಳಿತವನ್ನು ನೀಡುವ ಮೂಲಕ ಹಲವಾರು ಯೋಜನೆಗಳನ್ನು ಬಡವರ್ಗದವರಿಗೆ ತಲುಪಿಸುವಂಥ ಕೆಲಸವನ್ನು ಮಾಡಿದಂಥ ರಾಜಕಾರಣಿ. ಆ ವಿಚಾರದಲ್ಲಿ ನಮಗೆ ಅವರ ಬಗ್ಗೆ ಪ್ರಶಂಸೆ ಇದೆ. ಆದರೆ ಕಾನೂನಿನ ವಿಚಾರ ಬಂದಾಗ ಕಾನೂನಿನಡಿಯಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ತಪ್ಪು ಅನ್ನೋದು ಇಡೀ ರಾಜ್ಯದ ಒಂದು ಸಾರ್ವಜನಿಕ ವಲಯದ ಬಹುದೊಡ್ಡ ಚರ್ಚೆ ಆಗ್ತಾಯಿದೆ. ಇವತ್ತು ರಾಜ್ಯಪಾಲರು ಏನು ಪ್ರಾಸಿಕ್ಯೂಷನ್ಗೆ ಅವಕಾಶವನ್ನು ಮಾಡಿಕೊಟ್ಟಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಇಡೀ ಸಚಿವ ಸಂಪುಟ ಒಂದು ಒಮ್ಮತದ ತೀರ್ಮಾನ ತೆಗೆದುಕೊಂಡು ಅದರ ವಿರುದ್ಧ ನ್ಯಾಯಾಲಯಕ್ಕೆ ಹೋಗಿದ್ದರು. ಇವತ್ತು ರಾಜ್ಯ ಉಚ್ಚ ನ್ಯಾಯಾಲಯ ಸಾಧಕ ಬಾಧಕ ತನಿಖೆಗಳನ್ನು ಪೂರ್ಣವಾಗಿ ಕೈಗೊಂಡು ಇವತ್ತು ರಾಜ್ಯಪಾಲರ ಒಂದು ಪ್ರಾಸಿಕ್ಯೂಷನ್ನ ಏನಿತ್ತು ಅದನ್ನು ಎತ್ತಿ ಹಿಡಿದಿದೆ. ಆ ವಿಚಾರದಲ್ಲಿ ಕಾನೂನು ಹೋರಾಟದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಹಿನ್ನಡೆಯಾಗಿದೆ, ಜೊತೆಗೆ ಮುಖಭಂಗವೂ ಕೂಡ ಆಗಿದೆ. ಈ ವಿಚಾರದಲ್ಲಿ ಸಂವಿಧಾನಾತ್ಮಕವಾಗಿ ಒಂದು ಕಡೆ ರಾಜೀನಾಮೆ ಕೊಡಬೇಕು ಅನ್ನುವಂಥ ಕೂಗು ಕೇಳಿ ಬರ್ತಾಯಿದೆ. ಮತ್ತೊಂದೆಡೆ ಹೈಕಮಾಂಡ್ ಹಾಗೂ ಇಡೀ ಸಚಿವ ಸಂಪುಟ ಹಾಗೂ ಎಲ್ಲ ಕಾಂಗ್ರೆಸ್ನ ಶಾಸಕರು ಅವರೊಟ್ಟಿಗೆ ಒಕ್ಕೂರಲಿಂದ ಇರೋದ ಸಂದರ್ಭದಲ್ಲಿ ಈ ಸಂದರ್ಭವನ್ನು ಬಹಳ ಸುಲಭವಾಗಿ ಬಗೆಹರಿಸಲಿಕ್ಕೆ ಕಷ್ಟವಾಗಿದೆ. ಅದರ ವಿಚಾರದಲ್ಲಿ ಕಾನೂನಾತ್ಮಕವಾಗಿ ಕಾನೂನಿಗೆ ತಲೆಬಾಗದೆ ಆದರೆ ರಾಜೀನಾಮೆ ಕೊಡಬೇಕಾಗ್ತದೆ, ಇಲ್ಲ ಅಂದರೆ ಇನ್ನೊಂದು ಹಂತದಲ್ಲಿ ಕಾನೂನು ಹೋರಾಟಕ್ಕೆ ಮುಂದಾಗಬೇಕಾಗ್ತದೆ. ರಾಜ್ಯದ ಮುಖ್ಯಮಂತ್ರಿಗಳವರಿಗೆ ಹೈಕೋರ್ಟ್ನಲ್ಲಿ ಹಿನ್ನಡೆ ಆಗಿದ್ದರಿಂದ ಮುಂದೆ ಸುಪ್ರೀಂ ಕೋರ್ಟಲ್ಲಿ ಅವರಿಗೆ ಒಳ್ಳೆಯದಾಗುವ ನಿರೀಕ್ಷೆ ಇದೆ. ಅವರು ಎಲ್ಲ ಧರ್ಮದ ಜನಾಂಗದ ನೇರ ದಿಟ್ಟ ಒಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವರಿಗೆ ಮುಂದೆ ಸುಪ್ರೀಂ ಕೋರ್ಟ್ನಲ್ಲೇ ಆಶಾದಾಯಕವಾದ ಫಲ ಸಿಗುತ್ತೆ. ಹಾಗಾಗಿ ನನ್ನ ಅಭಿಪ್ರಾಯ ವೈಯಕ್ತಿಕ.